ಭಗವದ್ಗೀತೆಯಲ್ಲಿ ಕೂಡ ಹೇಳೋದು ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರಮನುಪಾಲಯೇತ್ ಅಂತ. ಯಾಕೆ ಅಂತಂದರೆ ಈ ಶರೀರವನ್ನು ನಾವು ಪಡ್ಕೊಂಡಿದ್ದೆ ಶರೀರದ ಮೂಲಕವಾಗಿ ಅದರೊಳಗಿರುವ ಪ್ರಾಣ ಚೈತನ್ಯದ ಸಹಾಯದಿಂದ ಮನಸ್ಸಿನ ಭಾವನೆಗಳಂತ ಒಂದು ಸಂಕಲ್ಪದಿಂದ ಜ್ಞಾನದ ಜೊತೆಗೂಡಿ ಆನಂದಮಯವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಅಂತಲೇ ಈ ದೇಹವನ್ನು ಪಡ್ಕೊಂಡಿರೋದು. ಅಂಥದ್ರಲ್ಲಿ ಈ ದೇಹವೇ ಇಲ್ಲ ಅಂತಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ, ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗತ್ತೆ. ಪಂಚಕೋಶಗಳಿಲ್ಲದ ಈ ಶರೀರವಿಲ್ಲದಂತಹ ನಾವು ಈ ಅಗಾಧ ಸಮುದ್ರದಲ್ಲಿ ನಮ್ಮ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ತುಂಬ ಕಷ್ಟ. ಅದೇ ಈ ಒಂದು ಪಂಚಕೋಶಗಳಲ್ಲಿ ನಮ್ಮ ಆತ್ಮವನ್ನು ನಾವು ಬಂಧಿಸಿದಾಗ ಆ ಪಂಚಕೋಶದ ಮೂಲಕ ನೀವು ಶರೀರವನ್ನು ನೋಡ್ಬೋದು, ಪ್ರಾಣ ಚೈತನ್ಯವನ್ನು ಅನುಭವಿಸ್ಬೋದು, ಮನಸ್ಸಿನ ಭಾವನೆಗಳನ್ನು ಒಬ್ಸರ್ವ್ ಮಾಡ್ಬೋದು, ಜ್ಞಾನವನ್ನು ಪಡೆದು ಆನಂದದಿಂದ ಆತ್ಮ ಸಾಕ್ಷಾತ್ಕಾರವನ್ನು, ಆತ್ಮಜ್ಞಾನವನ್ನು ಪಡ್ಕೊಳ್ಬೋದು. ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರಮನುಪಾಲಯೇತ್. ಬೇರೆ ಎಲ್ಲದನ್ನು ತ್ಯಜಿಸಿ ಶರೀರವನ್ನು ಮೊದಲು ನೋಡ್ಕೋ. ಈ ವ್ರತ ಆಚರಣೆಗಳಲ್ಲಿಯೂ ಹೇಳಿರೋದು ಅದನ್ನೇ. ಈಗ ನಾಡ್ದು ಬರ್ತಾ ಇರುವಂತಹ ಶಿವರಾತ್ರಿ ಆಚರಣೆ ಆಗಿರ್ಬೋದು, ಇವತ್ತು ಆಗ್ತಾ ಇರುವಂತಹ ವಿಜಯ ಏಕಾದಶಿ ಆಚರಣೆ ಆಗಿರ್ಬೋದು, ಎಲ್ಲದರಲ್ಲಿಯೂ ಕೊಟ್ಟಿರೋ ಒಂದು ಪ್ರಾಮುಖ್ಯತೆ ಏನು, ಶರೀರದ ಮೂಲಕ ಶರೀರಕ್ಕೆ ಕೆಲವೊಂದಿಷ್ಟು ಕಠಿಣ ವ್ರತಾಚರಣೆಯನ್ನು ನೀಡುವ ಮೂಲಕ ಆತ್ಮಜ್ಞಾನದತ್ತ ಹೆಜ್ಜೆ ಇಡಿ. ಇನ್ನು ಶಿವರಾತ್ರಿ ಆಚರಣೆ ಹೇಗೆ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೋಡಿ, ಶಿವರಾತ್ರಿ ಆಚರಣೆಯ ಹಿಂದಿರುವಂತಹ ವೈಜ್ಞಾನಿಕ ಕಾರಣ ನಾವು ನೋಡೋಕ್ಕೆ ಹೋಗೋದಾದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಬರೀ ನಾಡಿದ್ದು ಅಂತ ಅಷ್ಟೇ ಅಲ್ಲ, ಪ್ರತಿ ಕೃಷ್ಣ ಪಕ್ಷದಲ್ಲಿಯೂ ಕೂಡ ಬರುವಂತಹ ಈ ತ್ರಯೋದಶಿ ಹಾಗೂ ಚತುರ್ದಶಿಯ ಒಂದು ಸಮ್ಮಿಲನ ಏನಿದೆ, ಅದರ ಮಧ್ಯೆ ಇರುವಂತಹ ಪ್ರದೋಷ ಕಾಲ ಏನಿದೆ, ಇದನ್ನು ಶಿವರಾತ್ರಿ ಅಂತಲೇ ಹೇಳೋದು. ಆದರೆ ನಾಡಿದ್ದು ಬರ್ತಾ ಇರುವಂತಹ ಶಿವರಾತ್ರಿ ಏನಿದೆ, ಇದು ಮಹಾಶಿವರಾತ್ರಿಯಾಗಿದೆ. ಈ ಮಹಾಶಿವರಾತ್ರಿಯ ಒಂದು ಆಚರಣೆಗೆ ಪ್ರದೋಷ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಚರಣೆಯನ್ನು ಶುರು ಮಾಡಬಹುದು. ಹೇಗೆ ಶುರು ಮಾಡೋದು? ಇವಾಗ ತ್ರಯೋದಶವನ್ನು ಶಿವನ ಸ್ವರೂಪ ಅಂತ, ಹಾಗೆ ಚತುರ್ದಶಿಯನ್ನು ಶಕ್ತಿ ಸ್ವರೂಪ ಅಂತ ಹೇಳ್ತಾರೆ. ತ್ರಯೋದಶವನ್ನು ಶಿವ ಹಾಗೂ ಚತುರ್ದಶಿಯನ್ನು ಶಕ್ತಿ. ಈ ವರ್ಷ ಅಂತೂ ತುಂಬ ಅತ್ಯಂತ ವಿಶಿಷ್ಟವಾದಂತಹ ವರ್ಷ. ಈ ವರ್ಷ ನಿಮ್ಮೆಲ್ಲರನ್ನ ನಮ್ಮ ಅಭ್ಯಾಸದ, ನಮ್ಮ ಸಾಧನೆಯ ಜೊತೆಯಲ್ಲಿ ನಾವು ಹೆಜ್ಜೆ ಇಡಲಿಕ್ಕೆ ಬಯಸಿದ್ದು ಯಾಕೆ ಅಂತಂದರೆ, ಅತ್ಯಂತ ವಿಶಿಷ್ಟವಾದದ್ದು. ಯಾವತ್ತೇ ಇದ್ದರೂ ಈ ಪ್ರದೋಷ ಕಾಲ ರವಿವಾರ ಅಥವಾ ಮಂಗಳವಾರ ಬಂದರೆ ಅತ್ಯಂತ ಶ್ರೇಷ್ಠ ಅಂತ ಭಾವನೆ ಇದೆ ಒಂದು. ಈ ಸಲ ಅದು ಭಾನುವಾರವೇ ಬಂದಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೋಷ ಕಾಲ ಅನ್ನುವಂಥದ್ದೇನಿದೆ, ಇಲ್ಲಿ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರಾಣ ಚೈತನ್ಯದ ಹರಿವಿನಲ್ಲಿ, ಹಾಗೆ ನಮ್ಮ ಜ್ಞಾನದ ಅರಿವಿನ ಒಂದು ಆಳದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇದು ಅತ್ಯಂತ ಪುಣ್ಯಕಾಲ. ಈ ಸಲ ಕರೆಕ್ಟಾಗಿ ಅದು ಶನಿವಾರದ ಇಂದ ಶುರುವಾಗಿ ರವಿವಾರ ಸಂಜೆ ಹೊತ್ತಿಗೆ ಅದು ಮುಖ್ಯತೆ. ತ್ರಯೋದಶಿ ರವಿವಾರದ ಸಂಜೆಯಿಂದನೇ ನಮಗೆ ಚತುರ್ದಶಿಯ ಆಗಮನ ಆಗತ್ತೆ. ಸರಿಯಾಗಿ ಆ ಪ್ರದೋಷ ಕಾಲದಲ್ಲಿ ತ್ರಯೋದಶಿ ಮತ್ತು ಚತುರ್ದಶಿಯ ಸಮ್ಮಿಲನ ಆಗತ್ತೆ. ಈ ಶಿವರಾತ್ರಿಯನ್ನು ಶಿವ ಮತ್ತು ಶಕ್ತಿಯ ಕಲ್ಯಾಣ ಮಹೋತ್ಸವ ಅಂತ ಕೂಡ ಆಚರಿಸ್ತಾರೆ. ಇದೇ ಶಿವರಾತ್ರಿಯನ್ನು ಮಹಾಶಿವ ಈ ಒಂದು ಸೃಷ್ಟಿಯನ್ನು ಕಾಪಾಡಲಿಕ್ಕೆ ಹಾಲಾಹಲವನ್ನು ಕುಡಿದಂತಹ ದಿವಸ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ನಂಬಿಕೆ ಏನಂತಂದರೆ, ವಿಷವನ್ನು ಕುಡಿದಂತಹ ಶಿವನ ಕಂಠವನ್ನು ಒತ್ತಿ ಹಿಡಿದು ವಿಷ ದೇಹಕ್ಕೆ ಆವರಿಸದಂತೆ ತಡೆ ಹಿಡಿದು ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿದಂತಹ ದಿನ ಅನ್ನುವಂತಹ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲದೆ ಇದೇ ಶಿವರಾತ್ರಿಯಂದು
ತಾಂಡವ ನೃತ್ಯ ಮಾಡಿದಂತಹ ದಿನ ಅಂತ ಕೂಡ ಒಂದು ನಂಬಿಕೆ ಇದೆ. ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಶಿವರಾತ್ರಿಯ ಬಗ್ಗೆ ಬೇರೆ ಬೇರೆ ಆದಂತಹ ನಂಬಿಕೆಗಳಿದೆ. ಆದರೆ ಸಾಮಾನ್ಯವಾಗಿ ಈಗ ಆಚರಣೆಗೆ ಬೇಕಾದದ್ದೇನಂತಂದರೆ ಶಿವರಾತ್ರಿಯ ದಿನ ಬೆಳಗಿನಿಂದನೇ ಏನು ತ್ರಯೋದಶಿ 15ನೇ ತಾರೀಕಿನ ಬೆಳಗಿನಿಂದನೇ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ನಿಮ್ಮ ಒಂದು ಮನೆಯ ಪೂಜಾ ಪದ್ಧತಿ ಹೇಗಿದೆ ಆ ರೀತಿಯಲ್ಲಿ ಪೂಜಾ ಪದ್ಧತಿಯನ್ನು ನೀವು ಮಾಡಿಕೊಂಡು ಭಗವಂತನನ್ನು ಪಡಿಬಹುದು. ಯಾಕಂದರೆ ಇಲ್ಲಿ ಪೂಜೆ ಹೇಗೆ ಮಾಡೋದು, ಪೂಜಾ ವಿಧಾನವನ್ನು ಹೇಳಿ ಅಂತ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಭಗವಂತ ಏನು ಹೇಳಿದ್ದಾನೆ ಅಂದರೆ, ಯಾರ್ಯಾರು ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ಅವನನ್ನು ಸೇರ್ತೇನೆ. ನೀವು ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸಿ. ನಿಮ್ಮ ಜಾತಿ ಪದ್ಧತಿಯ ಮೂಲಕ ಏನು ಪದ್ಧತಿ ಇದೆ, ನಿಮ್ಮ ಅಜ್ಜ ಅಜ್ಜಿ ಏನು ಮಾಡ್ತಿದ್ರು, ಅಥವಾ ನಿಮ್ಮ ಊರಿನಲ್ಲಿ ಏನು ಪದ್ಧತಿ ಇದೆ, ಅಥವಾ ನಿಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಚರಣೆ ಇದೆ. ಸೊ ನಿಮ್ಮ ಆಚರಣೆ ಹೇಗಾದರೂ ಇರಲಿ, ಅದು ಪವಿತ್ರವಾಗಿದ್ದಾದರೆ, ಅದು ಶುದ್ಧವಾಗಿದ್ದಾದರೆ, ನಿಮ್ಮ ಮನಸ್ಸು ಅದರಲ್ಲಿ ನೀವು ಕೇಂದ್ರೀಕೃತ ಮಾಡಿ ನೀವು ಆಚರಣೆ ಮಾಡಿದ್ದಾದರೆ ಶಿವ ಅದೇ ರೂಪದಲ್ಲಿ ಅದೇ ಹಾದಿಯಲ್ಲಿ ನಿಮ್ಮನ್ನು ತಲುಪ್ತಾನೆ. ಯಾಕಂದರೆ ಇಲ್ಲಿ ಪೂಜೆ ಅನ್ನುವಂಥದ್ದನ್ನು ಹೀಗೆ ಮಾಡಿದರೆ ಮಾತ್ರ ಶಿವ ಬರ್ತಾನೆ, ಹೀಗೆ ಮಾಡಿದರೆ ಶಿವ ಬರೋದಿಲ್ಲ ಅಂತಿಲ್ಲ. ಅವನನ್ನು ಅದಕ್ಕೆ ಭೋಲೆ ಶಂಕರ ಅಂತ ಕೂಡ ಕರೀತಾರೆ. ಯಾಕಂದರೆ ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಪಾವಿತ್ರ್ಯತೆ ಇದೆ, ಎಲ್ಲಿ ಮುಗ್ಧತೆ ಇದೆ, ಎಲ್ಲಿ ನೀನು ಬೇಕೇ ಬೇಕು ಅನ್ನುವಂಥ ಹಠ ಇದೆ, ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ನಿಮ್ಮಲ್ಲಿಗೆ ಓಡಿ ಬಂದು ಬರುವಂತಹ ಮುಗ್ಧ ಸ್ವರೂಪ ಆ ಶಂಕರನದು. ನಿಮ್ಮೊಳಗಿನ ಎಲ್ಲ ಶಂಕೆಯನ್ನು ಪರಿಹರಿಸುವಂತಹ ಸಾಮರ್ಥ್ಯ ಇರೋದು ಆ ಶಂಕರನಿಗೆ. ಅದಕ್ಕಾಗಿ ಅವನನ್ನು ಶಂಕರ ಅಂತ ಹೇಳುವಂಥದ್ದು. ಎಲ್ಲ ಶಂಕೆಯನ್ನು, ಎಲ್ಲ ಸಂದೇಹಗಳನ್ನು, ನಿಮ್ಮೊಳಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಸಾಮರ್ಥ್ಯ ಇರೋದು ಆ ಶಂಕರನಿಗೆ. ಹೀಗೆ ಇಂತಹ ಒಂದು ಶುಭ ದಿನ, ನಮ್ಮ ಆಚರಣೆ ಹೀಗೇ ಇರಬೇಕು ಅಂತ ತಲೆಕೆಡಿಸ್ಕೋಬೇಡಿ. ನೀವು ನಿಮ್ಮ ಪಾವಿತ್ರ್ಯತೆಯನ್ನು ಶರೀರದ ಮೂಲಕ, ಪ್ರಾಣ ಚೈತನ್ಯದ ಹರಿವಿನಲ್ಲಿ, ಮನಸ್ಸಿನ ಭಾವನೆಗಳಲ್ಲಿ, ನಿಮ್ಮ ಜ್ಞಾನದಲ್ಲಿ ಕಾಪಾಡಿಕೊಂಡು ಹೋಗಿಬಿಟ್ರೆ ತಾನಾಗಿ ತಾನು ಶಿವ ಒಲಿದು ನಿಮ್ಮಲ್ಲಿಗೆ ಬರ್ತಾನೆ. ಅವತ್ತಿನ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಸಾಧನೆಯನ್ನು ಕೂಡ ಮಾಡಿ, ಜೊತೆಯಲ್ಲಿ ನಿಮ್ಮ ಮನೆ ಪದ್ಧತಿ ಏನಿದೆ, ಓಕೆ ಮನೆ ಪದ್ಧತಿನೇ ಗೊತ್ತಿಲ್ವಾ ನಿಮಗೆ, ಹಾಗಾದರೆ ಮನೆಯಲ್ಲಿರೋ ಒಂದು ಶಿವನ ಫೋಟೋಕ್ಕೋ ಮನೆಯಲ್ಲಿರೋ ಒಂದು ಲಿಂಗಕ್ಕೋ ನಿಮ್ಮ ಯಥಾನುಶಕ್ತಿ ಪೂಜೆಯನ್ನು ಮಾಡಿ. ಪೂಜೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಿದ್ದರೆ ಸುಮ್ಮನೆ ಆ ಶಿವನ ಫೋಟೋದೆದುರು ಅಥವಾ ಲಿಂಗದ ಎದುರು ಅಥವಾ ಮೂರ್ತಿಯ ಎದುರು ಕುತ್ಕೊಂಡು ಮೌನಾಚರಣೆಯನ್ನು ಮಾಡಿ. ಅದು ಕೂಡ ಪೂಜೆನೇ. ಶಿವನ ಪೂಜೆಗೆ ಇದೇ ವಿಧಾನ ಅಂತ ಇಲ್ಲ. ಯಾವ ರೀತಿಯಲ್ಲಿ ಮಾಡಿದ್ರು ನೀವು ನಿಮ್ಮನ್ನೇ ನೀವು ನೈವೇದ್ಯವಾಗಿಟ್ಟರು ಅವನು ಸ್ವೀಕಾರ ಮಾಡ್ತಾನೆ. ನೀವು ಎಲ್ಲ ಬಗೆಯ ಪಂಚಭೋಜ್ಯಗಳನ್ನು, ಪಂಚಾಮೃತಗಳನ್ನು ತಂದಿಟ್ಟರೂ ನೋಡ್ತಾನೆ. ಬರೀ ನೀರನ್ನೇ ಅಭಿಷೇಕ ಮಾಡಿದರೂ ಅವನು ಇಷ್ಟಪಡ್ತಾನೆ, ಪಂಚಾಮೃತವನ್ನು ಅಭಿಷೇಕ ಮಾಡಿದರೂ ಇಷ್ಟಪಡ್ತಾನೆ. ಇಲ್ಲಿ ಶಿವ ಅನ್ನುವನು ಯಾವುದೇ ರೀತಿಯ ಆಭರಣ ಪ್ರಿಯ ಅಲ್ಲ, ವೈರಾಗ್ಯ ಪ್ರಿಯ. ನೀವು ನಿಮ್ಮತನವನ್ನು ಎಷ್ಟು ಕಳ್ಕೊಳ್ತೀರಾ, ನೀವು ನಿಮ್ಮ ಅಹಂಕಾರವನ್ನು ಎಷ್ಟು ಕಳ್ಕೊಳ್ತೀರಾ, ನಿಮ್ಮ ಆಡಂಬರವನ್ನು ಎಷ್ಟು ದೂರ ಇಡ್ತೀರಾ, ಅಷ್ಟು ಶಿವ ನಿಮಗೆ ಹತ್ತಿರ ಆಗ್ತಾನೆ. ನಾನು ನಾನೆಂದೆನಲು ನಾನೆಲ್ಲ ಎನ್ನುವವನು, ನಾನಿರದ ಕಡೆಗೆಲ್ಲ ಅವನಿರುವನು. ಎಲ್ಲೆಲ್ಲಿ ನಾನು ಹಿಂಗೆ ಪೂಜೆ ಮಾಡಿದೆ, ಹಂಗೆ ಪೂಜೆ ಮಾಡಿದೆ, ನಾನು ಅದನ್ನು ಕೊಟ್ಟೆ, ನಾನು ಇದನ್ನು ಕೊಟ್ಟೆ, ನಾನು ಆ ಅಭಿಷೇಕ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಇಷ್ಟು ಹಣ ಕೊಟ್ಟೆ, ಇನ್ನೊಂದು ಮಾಡಿದೆ ಅಂತ ಎಲ್ಲೆಲ್ಲಿ ನಾನು ಮಾಡಿದೆ ಅಂತ ಹೇಳ್ತೀವೋ ಅಲ್ಲೆಲ್ಲ ಶಿವ ಹೌದಪ್ಪ ನೀನೇ ಅಲ್ಲಿರೋದು, ನಾನಿಲ್ಲ ಅಂತ ಅವನು ಮುಖಾನೇ ಹಾಕಕ್ಕೆ ಹೋಗಲ್ಲ. ನಾನಿರದ ಕಡೆಯೆಲ್ಲ ಅವನಿರುವನು. ಎಲ್ಲಿ ನಾನು ಇಲ್ಲ ಅನ್ನುವಂತಹ ಭಾವ ನಮ್ಮನ್ನು ಆವರಿಸ್ಕೊಳ್ಳತ್ತೋ, ಇಲ್ಲ ನಾನೇನೂ ಇಲ್ಲ, ನನ್ನತನ ಅನ್ನುವಂಥದ್ದು ಏನೂ ಇಲ್ಲ, ನನ್ನ ಈ ಕೋಪ, ನನ್ನ ದ್ವೇಷ, ನನ್ನ ಮನಸ್ತಾಪ, ನನ್ನ ಅಹಂಕಾರ, ನನ್ನ ದೊಡ್ಡಸ್ತಿಕೆ, ನನ್ನ ಒಂದು ವೈಭೋಗಗಳು ಯಾವುದು ನನ್ನಲ್ಲಿಲ್ಲ, ನಾನು ಶೂನ್ಯಾವಸ್ಥೆಯಲ್ಲಿದ್ದೇನೆ ಅನ್ನುವಂತಹ ಭಾವ ನಮ್ಮಲ್ಲಿ ಬಂದಾಗ ಆ ಶೂನ್ಯಾವಸ್ಥೆಯನ್ನು ಸಂಪೂರ್ಣಾವಸ್ಥೆ ಮಾಡಲಿಕ್ಕೆ ಶಿವ ಅಲ್ಲಿ ತಾನೇ ಬರ್ತಾನೆ. ನಾನಿರದ ಕಡೆಯೆಲ್ಲ ಅವನಿರುವನು.
ಎಲ್ಲಿ ನಾನು ಅನ್ನುವಂತಹ ಭಾವ ಇಲ್ಲವೋ ಅಲ್ಲಿ ಶಿವನ ಆಗಮನ ಆಗತ್ತೆ. ಹಾಗಾಗಿ ನೀವಿಲ್ಲಿ ಏನು ಪೂಜೆ ಮಾಡಲಿ, ಏನನ್ನಿಟ್ಟು ಪೂಜೆ ಮಾಡಲಿ ಅನ್ನೋಕ್ಕಿಂತ ನಿಜಕ್ಕೂ ನಿಮ್ಮ ಪೂಜೆ ಆಚರಣೆಗೆ ಅರ್ಥ ಸಿಗಬೇಕಂತಂದರೆ ನಿಮ್ಮನ್ನೇ ನೀವು ನೈವೇದ್ಯಕ್ಕೆ ಇಡಿ. ನಿಮ್ಮೊಳಗಿನ ಕೋಪ, ತಾಪ, ಭಯ, ದ್ವೇಷ, ಮನಸ್ತಾಪ, ಅಸೂಯೆ, ರೋಗ ಎಲ್ಲವನ್ನು ಅವನೆದುರು ಇಟ್ಟು ನಿಮ್ಮ ಈ ಎಲ್ಲ ಋಣಾತ್ಮಕ ಅಂಶವನ್ನು ಕಳೆದುಕೊಳ್ಳಿ. ನಿಜಕ್ಕೂ ನಿಮ್ಮ ಸಂಕಲ್ಪ, ನಿಜಕ್ಕೂ ನಿಮ್ಮ ಪ್ರಾರ್ಥನೆ ಗಟ್ಟಿ ಇದೆ ಅಂತಂದರೆ ಇನ್ಯಾವತ್ತೂ ಮತ್ತೆ ಇಂಥ ವಿಷಯಗಳನ್ನು, ಇಂತಹ ಋಣಾತ್ಮಕ ಅಂಶಗಳನ್ನು ನನ್ನ ಬದುಕಿನಲ್ಲಿ, ನನ್ನ ಜ್ಞಾನಮಯ ಕೋಶಕ್ಕೆ ಇಳಿಯದಂತೆ ನಾನು ನೋಡ್ಕೊಳ್ತೇನೆ ಅನ್ನುವಂತಹ ಸಂಕಲ್ಪವನ್ನು ಮಾಡಿ. ನಿಜವಾದ ವ್ರತಾಚರಣೆ ಕೇವಲ ಉಪವಾಸ ಮಾಡಿ ಸಿಗತ್ತೆ ಅಂತ ಅಂದ್ಕೋಬೇಡಿ. ಉಪವಾಸದಿಂದಲೂ ಸಿಗತ್ತೆ. ನಿಜವಾದ ಉಪವಾಸ ಕೇವಲ ಆಹಾರವನ್ನು ದೂರ ಇಟ್ಟು ಆಗೋದಷ್ಟೇ ಅಲ್ಲ. ನಿಜವಾದ ಉಪವಾಸ ಈ ಎಲ್ಲ ಅರಿಷಡ್ ವರ್ಗಗಳನ್ನು, ಯಾವ ಯಾವ ವಿಷಯಗಳು ನಿಮ್ಮ ಆತ್ಮಜ್ಞಾನವನ್ನು ಕಂಡುಕೊಳ್ಳುವಲ್ಲಿ ನಿಮಗೆ ತೊಡಕಾಗಿದೆಯೋ ಆ ಎಲ್ಲ ಭಾವನೆಗಳು ನಿಮ್ಮ ವೈರಿಗಳು. ನಿಮಗೆ ತುಂಬ ಕೋಪ ಬರ್ತಿದೆಯಾ, ಅದು ನಿಮ್ಮ ವೈರಿ, ನಿಮ್ಮ ಆತ್ಮಜ್ಞಾನದಿಂದ ನಿಮ್ಮನ್ನು ದೂರ ಮಾಡ್ತಾ ಇರುವಂಥದ್ದು. ನಿಮಗೆ ತುಂಬ ಅಳು ಬರ್ತಾ ಇದೆಯಾ, ಅದು ನಿಮ್ಮ ವೈರಿ. ತುಂಬ ಅಸೂಯೆ ಅನ್ನಿಸ್ತಾ ಇದೆಯಾ, ತುಂಬ ಕೀಳರಿಮೆ ಇದೆಯಾ, ತುಂಬ ದ್ವೇಷ ಇದೆಯಾ ಯಾರ್ದಾದ್ರ ಮೇಲೆ, ಅಥವಾ ನಿಮ್ಮಲ್ಲಿ ತುಂಬ ಅಹಂಕಾರ ಇದೆಯಾ, ಈ ಎಲ್ಲವೂ ನಿಮ್ಮ ವೈರಿಗಳು. ಈ ಎಲ್ಲ ವೈರಿಗಳನ್ನು ನಿಮ್ಮಿಂದ ದೂರ ಇಡೋದು ಉಪವಾಸ. ಆ ವೈರಿಗಳ ಸೇವನೆ ಮಾಡದೇ ಇರೋದು ಉಪವಾಸ. ಆ ರೀತಿಯಾಗಿ ಉಪವಾಸದ ನಿಜವಾದ ಅರ್ಥವನ್ನು ತಿಳ್ಕೊಂಡು ಈ ಒಂದು ಶಿವರಾತ್ರಿ ಆಚರಣೆ ಅನ್ನೋದು ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಹೊರತಾಗಿ ಕೇವಲ ಒಂದು ದಿನದ ಆಡಂಬರದ ಪೂಜೆಯಾಗಿ, ಒಂದು ದಿನದ ಶೋ ಆಫ್ಗಾಗಿ ಉಪವಾಸ ಮಾಡಿ ಉಳಿದೆಲ್ಲ ದಿನ ಮತ್ತೆ ಅದೇ ಅರಿಷಡ್ ವರ್ಗಗಳನ್ನು, ಮತ್ತೆ ಅದೇ ದುರ್ಭಾವನೆಗಳನ್ನು ನಮ್ಮ ಆಚರಣೆಯಲ್ಲಿ ನಾವು ಇಟ್ಕೊಳ್ತೀವಿ ಅಂತಂದರೆ ಅಂತಹ ಶಿವರಾತ್ರಿ ಆಚರಣೆ ವ್ಯರ್ಥ. ಶಿವರಾತ್ರಿಯ ಈ ಒಂದು ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗಬೇಕು. ಈ ಶಿವರಾತ್ರಿಯ ಮೊದಲು ಇದ್ದ ನಿಮ್ಮ ವ್ಯಕ್ತಿತ್ವಕ್ಕೂ ಈ ಶಿವರಾತ್ರಿಯ ನಂತರದ ನಿಮ್ಮ ವ್ಯಕ್ತಿತ್ವಕ್ಕೂ ತುಂಬ ವ್ಯತ್ಯಾಸ ಆಗಬೇಕು. ಈ ವ್ಯತ್ಯಾಸ ಅನ್ನೋದು ಓವರ್ನೈಟ್ ಆಗೋದಿಲ್ಲ. ಹಾಗಾಗಿ ನಾವು ಇಷ್ಟು ದಿನಗಳ ಸಮಯವನ್ನು ತಗೊಂಡಿದ್ದು. 21 ದಿನಗಳ ಕಾಲ ಶಕ್ತಿಯಿಂದ ಸ್ಥಿರತೆಯೆಡೆಗೆ ಅಂತ ನಾವು ಸಮಯ ತಗೊಂಡಿದ್ಯಾಕೆ? ಈ 21 ದಿನಗಳ ಕಾಲ ಪರಿವರ್ತನೆಯ ಕಾಲ. ಹೇಗೆ ಹಾಲು ತನ್ನತನವನ್ನು ಕಳೆದು ಮೊಸರಾಗಿ ಪರಿವರ್ತನೆ ಹೊಂದಲಿಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೋ, ಹಾಗೆ ಹೇಗೆ ಮೊಸರಾಗಿದ್ದ ತಾನು ತನ್ನೊಳಗಿನ ಬೆಣ್ಣೆಯನ್ನು ಬೇರ್ಪಡಿಸಲಿಕ್ಕೆ ಒಂದಿಷ್ಟು ಮಥನದ ಅಗತ್ಯ ಇರುತ್ತೋ, ಆ ಮಂಥನ ಮಾಡಿದರೆ ಮಾತ್ರ ಮೊಸರು ತನ್ನಲ್ಲಿನ ಬೆಣ್ಣೆಯನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೋ, ಅದೇ ರೀತಿಯಲ್ಲಿ ನಾವು ಈ 21 ದಿನಗಳ ಕಾಲ ನಮ್ಮನ್ನು ನಾವು ಒಂದು ಪರಿವರ್ತನೆಗಾಗಿ ತೆಗೆದುಕೊಂಡಂತಹ ಸಮಯ. ಹೇಗೆ ಬಂದಂತಹ ಬೆಣ್ಣೆ ತನ್ನೊಳಗಿನ ಅತ್ಯುತ್ಕೃಷ್ಟವಾದಂತಹ ತುಪ್ಪವನ್ನು ನೀಡಬೇಕಂದಾಗ ಕೊತ 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 ಕುದಿಯಬೇಕಾಗತ್ತೋ, ಹಾಗೆ ನಾವು ನಮ್ಮ ದೇಹಕ್ಕೆ ಕೆಲವೊಂದಿಷ್ಟು ವ್ಯಾಯಾಮವನ್ನು ನೀಡಿದ್ವಿ, ಕೆಲವೊಂದಿಷ್ಟು ಹೊಸ ವಿಷಯಗಳನ್ನು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ನಮ್ಮ ಈ ಎಲ್ಲ ಆಚರಣೆಗಳ ಬಗ್ಗೆ ನಿಜವಾದ ಅರ್ಥವನ್ನು ತಿಳ್ಕೊಳ್ತಾ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ತಾ ಇಲ್ಲಿಯ ತನಕ ಬಂದಿದ್ದೀವಿ. ಒಂದು ಹಸಿ ಹಾಲಿನಿಂದ ತುಪ್ಪವಾಗಿ ನಾವು ಪರಿವರ್ತನೆ ಆಗ್ತಾ ಇದ್ದೇವೆ. ಹಸಿ ಹಾಲು ಹೇಗಿತ್ತು ಅಂತಂದರೆ ಕಾಸದೇ ಇದ್ದರೆ ಹಾಳಾಗಿಬಿಡುತ್ತೆ, ಏನೋ ಒಂದು ಹುಳಿತಾಗಿದ್ದರೆ ಹಾಳಾಗಿಬಿಡುತ್ತೆ, ಹಾಗೆ ಅದನ್ನ ಇಟ್ಟುಬಿಟ್ಟರೆ ಹಾಳಾಗಿಬಿಡುತ್ತೆ. ಆದರೆ ತುಪ್ಪ ಅನ್ನುವಂಥದ್ದು ಹಳೆಯದಾದಷ್ಟು ಇನ್ನಷ್ಟು ಔಷಧೀಯ ಗುಣವನ್ನು ಹೆಚ್ಚಿಗೆ ಪಡ್ಕೊಳ್ಳುತ್ತೆ. ಎಷ್ಟು ಅದ್ರ ಪಾಡಿಗೆ ಅದನ್ನ ನಾವು ಬಿಟ್ಬಿಡ್ತೀವಿ ಅಷ್ಟು ಶ್ರೇಷ್ಠತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗೆ ಹಸಿ ಹಾಲಿನ ರೂಪದಲ್ಲಿದ್ದ ನಾವು ಈಗ ಒಂದು ಅತ್ಯುತ್ಕೃಷ್ಟವಾದಂತಹ ತುಪ್ಪವಾಗಿ ಪರಿವರ್ತನೆ ಹೊಂದುತ್ತಾ ಇರುವಂಥದ್ದು. ಸೊ ಮೊದಲು ಯಾವ ಜೀವನದಲ್ಲಿ ನಮಗೆ ಸ್ವಲ್ಪ ಬೇಜಾರು, ಸ್ವಲ್ಪ ಸೋಲು, ಸ್ವಲ್ಪ ಏನಾದರೂ ಅಸಮಾಧಾನ ಆದರೂ ಕೂಡ ಹಸಿ ಹಾಲಿನಂತೆ ನಾವು ಒಡೆದು ಹೋಗ್ತಿದ್ವಿ, ಕೊಳೆತು ಹೋಗ್ತಿದ್ವಿ. ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಬಿಡ್ತಿದ್ವಿ. ಇದೇ ನನ್ನ ವಿನಾಶ, ಮುಗ್ದೇ ಹೋಯಿತು ನನ್ನ ಜೀವನ ಅಂತ ಅನ್ಕೋತಿದ್ವಿ. ಆದರೆ ಈ ಪರಿವರ್ತನೆಯ ನಂತರದಲ್ಲಿ ನಾವು ಹೇಗಾಗಬೇಕು? ಒಂದು ಅತ್ಯುತ್ಕೃಷ್ಟವಾದ ಘೃತದಂತೆ, ತುಪ್ಪದಂತೆ ನಮ್ಮ ಅಸ್ತಿತ್ವ ಇನ್ನಷ್ಟು ಆಳವಾಗಿ, ನಮ್ಮ ಅಸ್ತಿತ್ವ ಇನ್ನಷ್ಟು ಶ್ರೇಷ್ಠತೆಯನ್ನು ಪಡ್ಕೊಳ್ತಾ ಹೋಗಬೇಕು. ನಮ್ಮ ವ್ಯಕ್ತಿತ್ವಕ್ಕೆ ಒಂದು ರೂಪುರೇಷೆ ಅನ್ನುವಂಥದ್ದು ಎಕ್ಸ್ಪೈರಿ ಡೇಟೇ ಇಲ್ಲ ಅನ್ನೋ ಹಾಗಾಗಬೇಕು. ಈ ದೇಹ ಸಾಯ್ಬೋದು, ಆದರೆ ನಮ್ಮ ವ್ಯಕ್ತಿತ್ವ ಅಲ್ಲ. ಈ ದೇಹಕ್ಕೆ ಕೊನೆ ಇದೆ, ಆದರೆ ಈ ವ್ಯಕ್ತಿತ್ವಕ್ಕಲ್ಲ.
ಆ ರೀತಿಯಾಗಿ ನಾವು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ತಗೊಂಡಂತಹ ಸಮಯ ಇದು. ಇಷ್ಟು ಸಮಯದ ಪರಿವರ್ತನೆಯನ್ನು ಪಡೆದು ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಪ್ರದೋಷ ಕಾಲದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ರಾತ್ರಿ ಜಾಗರಣೆ ಮಾಡೋದು, ಜಾತ್ರಾ ಮಹೋತ್ಸವವನ್ನು ನಾವು ಹೋಗುವಂಥದ್ದಾಗಿರ್ಬೋದು. ಇನ್ನು ಎಷ್ಟೊಂದು ಕಡೆಯಲ್ಲಿ ರಥವನ್ನು ಎಳೆಯುವಂಥದ್ದು. ಯಾಕೆ ಹೇಳಿರುವಂಥದ್ದು? ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮದ ಅಗತ್ಯ ಅಷ್ಟು ಅಗತ್ಯ ಇದೆ. ಮುಂದೆ ಬರುವಂತಹ ಯುಗಾದಿಗೆ ಕಫ ವಿಲಯನ ಕಾಲಕ್ಕೆ ನಮ್ಮ ದೇಹವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕಂದ್ರೆ ದೇಹಕ್ಕೆ ವ್ಯಾಯಾಮದ ಅಗತ್ಯ ಇದ್ದೇ ಇದೆ. ದೇಹಕ್ಕೆ ವ್ಯಾಯಾಮವನ್ನು ನೀಡುವಂಥದ್ದು, ಮನಸ್ಸಿಗೆ ಶಿಸ್ತನ್ನು ನೀಡುವಂಥದ್ದು, ಜೊತೆಯಲ್ಲಿ ವ್ರತಾಚರಣೆಯ ಮೂಲಕ ದೇಹದ ಆರೋಗ್ಯ, ನಮ್ಮ ಪಂಚಕೋಶಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಈ ಒಂದು ಮಹಾಶಿವರಾತ್ರಿ ಆಚರಣೆ ಹಿಂದಿರುವ ವೈಜ್ಞಾನಿಕ ಕಾರಣ ಆಗಿದೆ. ದೇವಸ್ಥಾನಗಳಿಗೆ ಪಾದಯಾತ್ರೆ ಮೂಲಕ ಹೋಗ್ತಾರೆ, ಉಪವಾಸವನ್ನು ಮಾಡ್ತಾರೆ. ಅಂದರೆ ದೇಹಕ್ಕೆ ಶ್ರಮವನ್ನು ಕೊಡುವಂಥದ್ದು, ಇಂಧನದ ಪೂರೈಕೆ ಮಾಡದೆ ಗಾಡಿಯನ್ನು ಓಡಿಸುವಂಥದ್ದು. ಹೀಗೆ ನಮ್ಮ ಕಂಫರ್ಟ್ ಝೋನಿಂದ ನಮ್ಮನ್ನು ಹೊರಗೆ ತಂದು ನಮ್ಮ ಒಳಗಿನ ಆತ್ಮಬಲವನ್ನು ಹೆಚ್ಚಿಸಲಿಕ್ಕೆ, ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮಾಡುವಂತಹ ಆಚರಣೆ. ರಾತ್ರಿ ಜಾಗರಣೆ ಮಾಡ್ತಾ ಶಿವನ ದರ್ಶನವನ್ನು ಪಡುವಂಥದ್ದು, ಅಥವಾ ಮನೆಯಲ್ಲಿಯೇ ಇದ್ದು ಶಿವನ ಫೋಟೋದೆದುರು, ಶಿವನ ಮೂರ್ತಿ ಎದುರು, ಶಿವನ ಲಿಂಗದ ಎದುರು ಕೂತು ಭಜನೆಯನ್ನು ಮಾಡುವಂಥದ್ದು ಕೂಡ ಅಷ್ಟೇ ಮಹತ್ವದ್ದು. ಆದರೆ ಯಾರ್ಯಾರು ವೃದ್ಧರಿದ್ದೀರಾ, ಯಾರ್ಯಾರು ರೋಗಿಗಳಿದ್ದೀರಾ, ಯಾರ್ಯಾರಿಗೆ ಆಗೋದಿಲ್ಲ, ನೀವು ಮಾನಸಿಕವಾಗಿ ನಿಮ್ಮನ್ನು ಶುದ್ಧವಾಗಿಟ್ಕೊಳ್ಳಿ. ಎಷ್ಟು ನಿಮ್ಮ ದೇಹ ನಿಮಗೆ ಪರ್ಮಿಷನ್ ಕೊಡುತ್ತೆ ಅಷ್ಟು ಮಾಡಿ. ಸಂಪೂರ್ಣವಾಗಿ ಮನಸ್ಸನ್ನು ಕೇಂದ್ರೀಕೃತ ಮಾಡಿದಲ್ಲಿ ಮುಂದೊಂದು ದಿನ ಆದರೂ ನಿಮ್ಮನ್ನು ಈ ರಾತ್ರಿ ಜಾಗರಣ ಮಾಡಲಿಕ್ಕೆ ನಿಮ್ಮ ದೇಹ ನಿಮಗೆ ಪರವಾನಗಿ ಕೊಡೋ ಹಾಗಾಗತ್ತೆ. ಬಟ್ ಈ ಸಲ ಎಷ್ಟು ನಿಮ್ಮ ದೇಹ ಪರವಾನಗಿ ಕೊಡುತ್ತೆ ಅಷ್ಟು ಇದನ್ನು ಆಚರಣೆ ಮಾಡಿ. ಬಿಕಾಸ್ ಅವತ್ತಿನ ದಿನ ಶಕ್ತಿ ಮತ್ತು ಶಿವ ಯೂನಿಯನ್ ಆಗುವಂತಹ ಸಮಯ. ಆ ಶಕ್ತಿ ಮತ್ತು ಶಿವ ನಮ್ಮಲ್ಲಿಯೂ ಇದ್ದಾರೆ. ನಮ್ಮೊಳಗಿನ ಶಕ್ತಿ ಮತ್ತು ಶಿವ ಒಂದು ಸಮ್ಮಿಲನ ಆದಾಗ ಚೈತನ್ಯ ಸ್ವರೂಪ, ಈ ಪ್ರಾಣಮಯ ಕೋಶದ ಒಂದು ರೀಚಾರ್ಜ್ ಏನಿದೆ ಅದು ಕಂಪ್ಲೀಟಾಗಿ ಫುಲ್ಲಿ ರೀಚಾರ್ಜ್ಡ್ ಆಗಿಬಿಡ್ತೀವಿ ನಾವು. ಅವತ್ತಿನ ದಿನ ನಮ್ಮನ್ನು ನಾವು ಜಾಗರಣೆ ಮಾಡೋದ್ರಿಂದ ನಮ್ಮ ಪ್ರಾಣಮಯ ಕೋಶಕ್ಕೆ ನಾವು ಏನು ಮಾಡಬಹುದು, ಇನ್ನಷ್ಟು ರೀಚಾರ್ಜನ್ನು ಮಾಡ್ಕೋಬಹುದು. ಹೀಗೆ ಮಹಾಶಿವರಾತ್ರಿ ಹಿಂದಿನ ವೈಜ್ಞಾನಿಕ ಕಾರಣವನ್ನು ಅರಿತು ಅದರ ಆಚರಣೆಯನ್ನು ಮಾಡಿ ನಿಜವಾದ ಅರ್ಥದಲ್ಲಿ ಶಿವರಾತ್ರಿ ಅನ್ನುವಂಥದ್ದು ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ, ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಲಿ ಅಂತ ನನ್ನ ಪ್ರಾರ್ಥನೆ.